ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎನ್ ಮೈಸೂರು. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ಸಪ್ತಮಿ, ಸ್ವಾತಿ ನಕ್ಷತ್ರ. ದಿನಾಂಕ 19/8/2026 ಬುಧವಾರ. ಮುಖ್ಯಾಂಶಗಳು: ಅಂಚೆಪತ್ರ ವಿತರಣೆ ಸಮರ್ಪಕವಾಗಿಲ್ಲ, ದೂರು ಸಲ್ಲಿಕೆ. ಆರ್ಎಸ್ಎಸ್ನಿಂದ ಗ್ರಾಮೀಣ ಕ್ರೀಡಾಕೂಟ. ಸುದ್ದಿಯ ವಿವರ. ಮೆಣಸೆಯಲ್ಲಿರುವ ಮಸಿಗಿ ಅಂಚೆ ಕಚೇರಿಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಪತ್ರಗಳು, ಮುದ್ರಿತ ಪುಸ್ತಕ ಸಹಿತ ಸಾಮಾನ್ಯ ಪತ್ರ ದೊರಕದೆ ಜನಸಾಮಾನ್ಯರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಗ್ರಾಹಕ ಶೆಟ್ಟಿಹಳ್ಳಿ ಸತೀಶ್ ಹೇಳಿದರು. ಮೆಣಸೆ ಗ್ರಾಮ ಪಂಚಾಯಿತಿಯ ಮೆಣಸೆಯಲ್ಲಿರುವ ಮಸಿಗಿ ಅಂಚೆ ಕಚೇರಿಯಲ್ಲಿ ಮಂಗಳವಾರ ಪತ್ರಗಳ ಸಮರ್ಪಕ ವಿಲೇವಾರಿಗೆ ಒತ್ತಾಯಿಸಿ ಪೋಸ್ಟ್ ಮಾಸ್ಟರ್ಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಅಂಚೆ ಇಲಾಖೆಯು ಆಗಾಗ್ಗೆ ಅಂಚೆ ವಿತರಕರನ್ನು ಬದಲಿಸುತ್ತಿದ್ದು, ಮಲೆನಾಡಿನಲ್ಲಿ ದೂರವಿರುವ ಮನೆ ಪರಿಚಯವಿಲ್ಲದೆ ಪತ್ರಗಳು ಬಟವಡೆ ಆಗುತ್ತಿಲ್ಲ. ಅಂಚೆ ಕಚೇರಿ ಸಮೀಪದ ಮನೆಗಳಿಗೂ ಪತ್ರ ತಲುಪುತ್ತಿಲ್ಲ ಎಂಬ ದೂರು ಬಂದಿದ್ದು, ಸ್ಥಳೀಯ ಅಂಚೆ ವಿತರಕರಾದರಲ್ಲಿ ಪರಿಚಿತ ಊರು ಆಗಿದ್ದು ಪತ್ರ ವಿಲೇವಾರಿ ಸುಲಭವಾಗಿ ಆಗುತ್ತದೆ. ಇಲಾಖೆ ನಿಯಮದಂತೆ ನೇಮಕವಾಗುವ ಅಂಚೆ ವಿತರಕರು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡುವ ಬಗ್ಗೆ ಇಲಾಖೆ ಗಮನ ಹರಿಸಬೇಕಿದೆ. ಮ್ಯಾಮ್ಕೋಸ್ ಸರ್ವ ಸದಸ್ಯರ ಸಭೆ ಸಹಿತ ವಿವಿಧ ಸಭೆಗಳ ಮಾಹಿತಿ ಪುಸ್ತಕ ವಿತರಣೆಯಾಗಿಲ್ಲ ಎಂದರು. ಮನವಿ ಪತ್ರವನ್ನು ಪೋಸ್ಟ್ ಮಾಸ್ಟರ್ ಅನ್ವಿತ್ ಕೃಷ್ಣರವರಿಗೆ ನೀಡಲಾಯಿತು. ಎಸ್ಆರ್ ಸೂರ್ಯನಾರಾಯಣ, ಯೋಗೀಶ್, ಸುಧಾಕರ್ ಇತರರು ಇದ್ದರು. ಕ್ರೀಡೆಗಳು ಮನಸ್ಸನ್ನು ಬೆಸೆಯುತ್ತದೆ. ಭೇದ ಭಾವಗಳನ್ನು ಮರೆಯಾಗಿಸಿ ನಮ್ಮೊಳಗೆ ಉತ್ತಮ ಬಾಂಧವ್ಯ ಬೆಸೆಯಲು ಕ್ರೀಡೆ ಅತ್ಯಂತ ಸಹಕಾರಿ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಕಾರ್ಯನಿರ್ವಾಹಕ ನೂತನ್ ಸೂರ್ಯ ಹೇಳಿದರು. ವಿದ್ಯಾರಣ್ಯಪುರ ವಿದ್ಯಾಶಂಕರ್ ಬಾಪಟ್ ಅವರ ಗದ್ದೆಯಲ್ಲಿ ಸಂಘದ ವತಿಯಿಂದ ಭಾನುವಾರ ಗ್ರಾಮೀಣ ಕ್ರೀಡೆಯಾದ ಕೆಸರುಗೆದ್ದೆ ಓಟ, ಹಗ್ಗ ಜಗ್ಗಾಟ ಕ್ರೀಡಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮೊಳಗೆ ಉತ್ತಮ ಬಾಂಧವ್ಯ ಬೆಸೆಯಲು ಕ್ರೀಡೆ ಅತ್ಯಂತ ಸಹಕಾರಿ. 100 ವರ್ಷಗಳ ಹಿಂದೆ ಹಿಂದೂಗಳನ್ನು ಸಂಘಟನೆ ಮಾಡಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಅಂದಿನ ಹಿರಿಯ ಆರ್ಎಸ್ಎಸ್ ಸಂಘಟನಾಕಾರರು ಸ್ವದೇಶಿ ಕ್ರೀಡೆಗಳ ಮೂಲಕ ಹಿಂದೂಗಳಲ್ಲಿ ಒಗ್ಗಟ್ಟಿನ ಭಾವವನ್ನು ಬೆಳೆಸಿದರು. ಪರಿವರ್ತನೆ ಕಾರಣಕ್ಕೆ ದೇಶದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಕಾಶ್ಮೀರದ ಮೂಲೆ ಮೂಲೆಗಳಲ್ಲಿ ತಿರಂಗ ಹಾರಿಸಲಾಗಿದೆ ಹಾಗೂ ಕೆಂಪುಕೋಟೆಯಲ್ಲಿ ವಂದೇ ಮಾತರಂ ಹಾಡಲಾಗಿದೆ ಎಂದರು. 250ಕ್ಕೂ ಹೆಚ್ಚು ಜನ ಕ್ರೀಡೆಯಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಸಂಘಟನೆ ಪದಾಧಿಕಾರಿಗಳಾದ ಸಂತೋಷ್ ಕೆರೆಮನೆ, ಆದರ್ಶ್ ಕಾಂಚೀನಗರ, ರವಿ ಸಂಜಯ್, ಕಿರಣ್, ಶಂಕರನಾರಾಯಣ್, ಟಿಕೆ ಪರಾಶರ, ಅನಿರುದ್ಧ, ಎಚ್ಎಸ್ ವೇಣುಗೋಪಾಲ್ ಇದ್ದರು. ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು, ಮನೆಯ ಸಾಕು ನಾಯಿಗಳನ್ನು ಹೊತ್ತೊಯ್ಯುತ್ತಿರುವ ಘಟನೆ ವರದಿಯಾಗುತ್ತಿದೆ. ನೆಮ್ಮರ್ ಗ್ರಾಮ ಪಂಚಾಯಿತಿ ಬುಕ್ಕಡುಬೈಲು ಸಮೀಪದ ತಲಗಾರು ಸತೀಶ್ ರವರ ಮನೆಯಲ್ಲಿ 3 ದಿನದ ಅಂತರದಲ್ಲಿ 2 ನಾಯಿ ಹೊತ್ತೊಯ್ದಿದೆ. ಮೌಳಿ, ಮಸಿಗೆ, ಮರಟೆಯಲ್ಲೂ ಇಂತಹ ಘಟನೆ ನಡೆದಿದ್ದು, ಮನೆಯ ರಕ್ಷಣೆಗೆ ಸಾಕಿದ್ದ ನಾಯಿ ನಾಪತ್ತೆಯಿಂದ ರೈತರು ಕಂಗಾಲಾಗಿದ್ದಾರೆ. ಅರಣ್ಯ ಇಲಾಖೆ ಚಿರತೆ ಹಾವಳಿಯಿಂದ ಮುಕ್ತಿ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮ್ಯಾಮ್ಕೋಸ್ ಸರ್ವ ಸದಸ್ಯರ ಸಭೆ ಶಿವಮೊಗ್ಗದ ಪೆಸಿಟಂ ಕಾಲೇಜಿನ ಪ್ರೇರಣಾ ಸಭಾಂಗಣದಲ್ಲಿ ಆಗಸ್ಟ್ 30ರಂದು ಬೆಳಗ್ಗೆ 11ಕ್ಕೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸದಸ್ಯರು ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಮ್ಯಾಮ್ಕೋಸ್ ಪ್ರಕಟಣೆ ತಿಳಿಸಿದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.